ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ರಾಜಕೀಯ ಕಾವು ಹೆಚ್ಚಾಗಿದ್ದು, ಅರಕಲಗೂಡು ಶಾಸಕ ಎ ಮಂಜು ಅವರು ಪ್ರೀತಂಗೌಡ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಎನ್ಡಿಎ ಮೈತ್ರಿಯಲ್ಲಿ ನಾವು ಇಬ್ಬರು ಇದ್ದೇವೆ. ಏನೇ ತೀರ್ಮಾನವಾದರೂ ಅದು ನರೇಂದ್ರ ಮೋದಿ, ಎಚ್ಡಿ ಕುಮಾರಸ್ವಾಮಿ, ದೇವೇಗೌಡ ಅವರ ನೇತೃತ್ವದಲ್ಲೇ ಆಗುತ್ತೆ. ಚಿಹ್ನೆ ಮೇಲೆ ನಡೆಯುವ ಚುನಾವಣೆಗಳು ಒಟ್ಟಿಗೆ ಹೋಗಬೇಕು ಎಂಬ ನಿರ್ಣಯ ಈಗಾಗಲೇ ಕೈಗೊಳ್ಳಲಾಗಿದೆ ಎಂದು ಮಂಜು ಸ್ಪಷ್ಟಪಡಿಸಿದರು. ಕಾರ್ಯಕರ್ತರ ಇಚ್ಛೆಯಂತೆ ಈ ನಿರ್ಧಾರ ಇಬ್ಬರ ಕೋರ್ ಕಮಿಟಿಗಳಲ್ಲೂ ತೀರ್ಮಾನವಾಗಿದೆ. ಅದನ್ನು ಬಿಟ್ಟು ಏಕಾಏಕಿ ಹೇಳಿಕೆ ಕೊಡುವುದು ಸರಿಯಲ್ಲ. ಹಿಂದಿನ ದಿನಗಳಲ್ಲಿ ಅವರು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳಬೇಕು. 49,999 ಮತ ಬಂದರೂ ರಾಜೀನಾಮೆ ನೀಡುತ್ತೇನೆ ಎಂದಿದ್ರು ಎಂದು ಪ್ರೀತಂಗೌಡ ಅವರ ಹಳೆಯ ಹೇಳಿಕೆಯನ್ನ ಉಲ್ಲೇಖಿಸಿದ್ರು. ಇಲ್ಲಿ ಯಾರೂ ದೊಡ್ಡವರಲ್ಲ, ಮತದಾರರೇ ದೊಡ್ಡವರು. ಪಕ್ಷದ ಹೈಕಮಾಂಡೇ ಅಂತಿಮ, ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಮಂಜು ಹೇಳಿದರು. ಪ್ರೀತಂಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು, ನಾನು ಈಗ ಮಾತನಾಡಿದರೆ ಅಗೌರವ ತಂದ ಹಾಗಾಗ್ತದೆ. ಹೈಕಮಾಂಡ್ ತೀರ್ಮಾನವನ್ನ ಎಲ್ಲರೂ ಪಾಲಿಸಬೇಕು. ಈಗೊಂದು ಆಗೊಂದು ಮಾತುಗಳನ್ನ ನಾನು ನೋಡಿದ್ದೇನೆ ಎಂದರು. ನಾನು ಬಿಜೆಪಿ ಜೊತೆ ಪಾರ್ಲಿಮೆಂಟ್ಗೆ ನಿಂತಾಗ ಯಾರ ಜೊತೆ ಸಖ್ಯ ಬೆಳೆಸಿದ್ರು, ನನ್ನನ್ನು ಸೋಲಿಸಲು ಏನೆಲ್ಲ ಪ್ರಯತ್ನ ಮಾಡಿದ್ರು, ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದ್ರು, ನಾನು ದೂರು ನೀಡಲಿಲ್ಲ. ರಾಜಕೀಯ ಶಾಶ್ವತವಲ್ಲ, ಬದಲಾವಣೆ ಆಗಲಿ ಎಂದಿದೆ ಎಂದು ಮಂಜು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲೋ ಒಂದೆಡೆ ಪಕ್ಷವನ್ನ ಬಿಡುವಂತೆ ಮಾತನಾಡುತ್ತಿರುವ ಲಕ್ಷಣಗಳು ಕಾಣಿಸುತ್ತಿವೆ. ಸಿಟ್ಟಿಂಗ್ ಎಂಎಲ್ಎಗಳಿಗೆ ಟಿಕೆಟ್ ನೀಡಬೇಕೆಂಬ ತೀರ್ಮಾನವಾಗಿದೆ. ಟಿಕೆಟ್ ಸಿಗಲ್ಲ ಅನ್ನೋ ಹತಾಶೆಯಿಂದಲೇ ಹೀಗೆ ಮಾತನಾಡುತ್ತಿರುವಂತಿದೆ ಎಂದು ಟೀಕಿಸಿದರು. ಅದಕ್ಕೆ ಅವ್ರು ಮಾತಾಡೋದು ಅನ್ನೋ ರೀತಿಯಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ನಮ್ಮ ಲಿಮಿಟೇಷನ್ ಏನಿದೆ, ಪಕ್ಷದ ಜೊತೆಲಿ ಇರಬೇಕು. ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಅಧ್ಯಕ್ಷನಿಗೆ ಎಷ್ಟು ಅಗೌರವ ಆಯ್ತದೆ ಅವ್ರ ಪಕ್ಷದ ಅನ್ನೋದ್ರ ಬಗ್ಗೆ ಮೀರಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಅವ್ರ ಪಕ್ಷದ ಅಧ್ಯಕ್ಷರಿಗೆ ಒಂದು ಸಂಕಟ ತರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಸನ ಮತ್ತು ಮಂಡ್ಯದಲ್ಲಿ ಬಿಜೆಪಿ ಸದೃಢವಾಗಿದೆ, ಜೆಡಿಎಸ್ ಅವರ ಅವಶ್ಯಕತೆ ಅಷ್ಟೊಂದು ಕಾಣಿಸಲ್ಲ ಅನ್ನೋದು ಆ ಅರ್ಥದಲ್ಲಿ ಮಾತಾಡ್ತಾರೆ. ಅಲ್ಲ, ಎ ಮಂಜು ಅಂತೇಳಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ 5.5 ಲಕ್ಷ ವೋಟ್ ತಗೊಂಡು ನಾನು ಒಬ್ಬನೇ ಈ ಜಿಲ್ಲೆನಲ್ಲಿ. ಅವರೆಲ್ಲ ಹಿಂದೆ ಎಲ್ಲ ಸದೃಢವಾಗಿ ಎಲೆಕ್ಷನ್ ಮಾಡಿದ್ರಲ್ಲ. ನಮ್ಮ ಹಿರಿಯರಾದಂತ ನಮ್ಮ ನಾಯಕರಾದಂತ ಶಿವಪ್ಪನವರು ಚುನಾವಣೆ ನಿಂತಿದ್ರು, ಸುಶೀಲಮ್ಮನವರು ನಿಂತಿದ್ರು. ಅದು ಎಷ್ಟು ಲಕ್ಷದ ಮೇಲೆ ಏರಲಿಲ್ಲ ಅನ್ನೋದ್ರ ಬಗ್ಗೆ ಆತ್ಮಾಲೋಕ ಅವ್ರು ಮಾಡ್ಕೊಳ್ಳಿ. ಪಕ್ಷ ಒಂದಂತೂ ಸತ್ಯ, ಮತದಾರರಿಗೆ ಗೌರವ ಕೊಡಬೇಕು, ಹೈಕಮಾಂಡ್ ಅವ್ರ ನಿರ್ಧಾರಕ್ಕೆ ಗೌರವ ಕೊಡಬೇಕು. ಆ ರೀತಿಯಲ್ಲಿ ನಾವು ನಡ್ಕೊಂಡಾಗ ಮಾತ್ರ ಮುಂದಿನ ಅವರವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.